ನೋಡ್ದ ಇವನು ಚಿಂತಿಲ್ದ ಒಂದು ಸಂತ್ಯಾಗ ನಿದ್ ಮಾಡ್ತಾರಂತ. ಏ ಉದ್ಯಾ ಎದಾಳ ಮೇಲೆ ಅಪ್ಪ ಹಸುಗಿಕ ಮೇವು ತಂದು ಹಾಕಿದ್ನಿ. ಅದು ಹಾಲಿಂಟಕ್ಕೆ ಬೆಳಿಗ್ಗೆ ಎದ್ದಿದ್ದು ನೋಡು, ಶಾರ ಸುಸ್ತಾಗಿತ್ತು, ಸ್ವಲ್ಪ ಮಲ್ಕೊಂಬಿಟ್ನಿ. ಓಹೋ 2 ವಾರ ಉಳ್ಕೊಯ್ಕೆ ಬಂದಿದ್ಕೆ ಸುಸ್ತಾಗ್ಬಿಡ್ತ ನಿನ್ಕ. ಆಗಲೊತ್ತಾಗ ಯಾರ ಮಲ್ಕೊಂಡ್ರೆ ಗಂಡ್ಸ್ ಅಂತಾರ. ಲೇ ಮದುವೆ ಮಾಡು ಫಸ್ಟು, ಅವಾಗ ಹೇಳ್ತೀನಿ ಯಾರು ಗಂಡಸು ಅಂತ. ಏನ ಅಂದಿದ್ದ? ಏನಿಲ್ಲಪ್ಪ. ಈ ನಡುವೆ ನೀನು ಊರು ಹುಡುಗ್ರ ಜೊತೆ ಸೇರ್ಕೊಂಡ ಶಾನ ಕೆಟ್ಟೋಗ್ಬಿಟ್ಟಿದ್ಯಾ. ಶನ್ ಕೆತ್ಕೊಂಡೋಗ ಟಮಾಟ ಗಿಟ್ಟು ನೀರು ಕಟ್ ನಡ್ಯ. ಅಪ್ಪ ಡ್ರಿಪ್ ಪೈಪ್ಗೆ ಲೆವೆಲ್ಲ ಡಿಪ್ ಪೈಪ್ಗಳೆಲ್ಲ ತೂತ್ ಬಿದ್ದೋಗವೆ. ನೀನು ನಂಬ್ಕೊಂಡೋಗಿ ನೀರು ಕಟ್ ನಡೆ. ಆಯ್ತಪ್ಪ. ಹಾ ಈಗಿನ ಕಾಲದ ಹುಡುಗರ್ಕ ಮಣ್ಕಾಲಗಳ ತಾಕತ್ತಗಳೇ ಇಲ್ಲ. ಒಂದು ಕಾಲದಾಗ ಹುಳ ಕೆತ್ತಗ್ಲಿಲ್ಲ ಅನ್ಬಿಟ್ಟು ತೋಟ ಎಲ್ಲ ಗುದ್ದಾಗಿ ಎಗ್ದಾಕ್ಬಿಟ್ಟಿದ್ದೆ ನೋಡೋ. ಇವ್ರ ಅವ್ರೆ ಅಮ್ಮಯ್ಯ, ಈ ಮಕ್ಕಳು 6 ತಿಂಗಳ ಗಂಟೆ ಚೆನ್ನಾಗಿರ್ತಾರೆ. ಬೆಳೆದ್ಮ್ಯಾಕ ಕೈ ಕೇಶ್ ಕೂದ್ಲ. 2ನೇವನು ಬೆಳೆದ್ಬಿಟ್ನೋ ನಂಗೆ ಯಾಕೋ ತಿರ್ಗಾ ಚಿಕ್ಕ ಮಗು ಜೊತೆಗೆ ಆಟ ಆಡಬೇಕು ಅನಿಸ್ತಾ ಇದೆ. ಲೇ ರಾಮ್ಗ, ನಿನ್ ಹೆಂಡ್ರು ಪಾಪ ಇಲ್ಲಿದ್ರು ನೆಮ್ಮದಿಯಾಗಿರಕ್ ಬಿಡಲ್ಲ. ಅತ್ತವ್ರ ಮನೆಗೆ ಹೋದ್ರು ಫೋನ್ ಮಾಡಿ ಪ್ರಾಣ್ ತಿಂತಿಯಲ್ಲ ನೀನು. ನಿಂಕೇನ ಬಂದಿರೋದ? ಏನಮ್ಮ ನಿಂದು? ಮೊದಲೆಲ್ಲ ಮದುವೆ ಮಾಡೆ ಪಕ್ಕದ ಮನೆ ಅವನ್ಕ ಮದುವೆ ಆಗಿ ಮಕ್ಕಳಾಗವ್ರೆ ಅಂತಿದ್ದೆ. ಈಗ ನಾನು ಮದುವೆ ಆಗಿ ನನ್ನ ಹೆಂಡ್ರತಾಗ ನಾನು ಮಾತಾಡ್ತಿದ್ರೆ ಗೊಣಗ್ತಿದ್ದೆ. ನಿಮ್ತಾಗಿ ಆಗೋದು ಶಾನ ಬಾದಿ. ಅಪ್ಪ ಸೊಮೆ, ನಿನಗ್ ಮದುವೆ ಮಾಡಿದ್ದು ನಿನ್ ಹೆಂಡ್ರು ಬಂದು ಮನ್ಯಾಗಿನ ಕೆಲ್ಸಗಳು ಮಾಡ್ತಾಳ, ನಾನು ಆರಾಮಾಗಿರ್ಬೋದು ಅಂತ. ನೀನ್ ನೋಡಿದ್ರೆ 6 ತಿಂಗಳಕ್ಕೊಂದ್ಕಿತ ಬಸ್ರಿ, 6 ತಿಂಗಳಕ್ಕೊಂದ್ಕಿತ ಬಾಣಂತಿ ಅಂತ 3 ದಿನಕ್ಕೊಂದೊಂದ್ಕಿತ ಊರಿಗೆ ಕಳಿಸ್ತೀಯೇ. ನನ್ನ ಬಾದಿಗ್ಲೇ ನನಗೆ ಗೊತ್ತಾತದ ನಿಂಕ. ಮೌ, ನಿನ್ ಬಾದ್ ನೋಡಕ ನನ್ನ ಕೈಯಾಗೂ ಆತ ಇಲ್ಲ. ಇನ್ನೊಂದು ಮದುವೆ ಮಾಡಮುಲ್ಲ. ಮರ್ದಾಗಿ ಪಕ್ನಿಕ ಇಕ್ಕಿದ್ನಂದ್ರೆ ಆ ಪಕ್ ಮಕ್ ಕಿತ್ತೋತದ. ಲೇ ಎದ್ದೋಗ, ಕೆಲ್ಸಕ್ಕೆ ಬರ್ದ್ ಮಾತುಗಳು ಹೇಳ್ಕೊಂಡು ಏನಕ್ಕೆ ಕೂತಿದ್ದೆ? ಕಾಸುಗಳು ಸಂಪಾದನೆ ಮಾಡೋಗು. ಮೌ, ನಾನು ಪೊಲೀಸ್ ಆಗ್ಬಿಡ್ಲ? ಹೋ ಅಪ್ಪಯ್ಯ, 10ನೇ ಕ್ಲಾಸು ಫೇಲ್ ಆಗಿದ್ದೆ. ನಿನಕ್ ಯಾರು ಕರೆದು ಪೊಲೀಸ್ ಕೆಲ್ಸ ಕೊಡೋರ? ಅದಕ್ಕೆ ನಾನೇ ಒಂದು ಪೊಲೀಸ್ ಸ್ಟೇಷನ್ ಇಕ್ಬಿಡ್ತೀನಿ. ಪೊಲೀಸ್ ಸ್ಟೇಷನ್ ಇಕ್ಬಿಡ್ತೀಯ? ಅದ್ ಹೆಂಗ್ ಇಕ್ಬಿಡ್ತೀಯಪ್ಪ? ಇವಾಗ ಗೌರ್ಮೆಂಟ್ ಸ್ಕೂಲ್ ಅದೇ, ಪ್ರೈವೇಟ್ ಸ್ಕೂಲು ಅದೇ. ಹಾ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅದೇ, ಪ್ರೈವೇಟ್ ಹಾಸ್ಪಿಟ್ಲು ಅದೇ. ಹಂಗೆ ಪ್ರೈವೇಟ್ ಪೊಲೀಸ್ ಸ್ಟೇಷನ್ ಯಾಕೆ ಕೊಡೋದು? ಅವ್ರಿಗೇನೋ ಗೌರ್ಮೆಂಟ್ ಅವ್ರು ಸಂಬಳ ಕೊಡ್ತಾರ, ನಿಂಗೆ ಯಾರಪ್ಪ ಕೊಡ್ತಾರ? ಇವಾಗ ಬರೀ ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ ಇರೋದಕ್ಕ ಎಲ್ಲರೂ ಅಲ್ಲೇ ಓದ್ತಾವ್ರೆ. ಅದೇ ಪ್ರೈವೇಟ್ ಪೊಲೀಸ್ ಸ್ಟೇಷನ್ ಇಕ್ಕಿದ್ರೆ ಬಡವರೆಲ್ಲ ಅವ್ರ ತಾಕೋತಾರ, ಬಲ್ತಿರೋರು ನಮ್ಮ ತಾಕೋತಾರ. ಆಮೇಕ ಒಂದೊಂದು ಕೇಸ್ಗೂ ದುಡ್ಡುಗಳು ಚಾರ್ಜ್ ಮಾಡೋಣ. ಕಳ್ತಂದ ಕೇಸ್ಕ 1,000 ರೂಪಾಯಿ, ಡೈವರ್ಸ್ ಕೇಸ್ಕ 2,000 ರೂಪಾಯಿ. ಜಮೀನ್ ಕೇಸ್ಗಳೇನ ಬಂದ್ರೆ ಒಂದ್ 5-5 ಸಾವಿರ ತಕಂತೀಯನ ನೋಡು. ಸೂಪರ್ ಅಮ್ಮು, ಇದೆಲ್ಲ ವರ್ಕೌಟ್ ಆಗಿದ್ರೆ ಒಂದು ಹೈಕೋರ್ಟ್ ಇಕ್ಕೊಂಬಿಡೋಣ, ಏನಂತ್ಯಾ? ಹೈಕೋರ್ಟ್ ಯಾಕ, ಸುಪ್ರೀಂ ಕೋರ್ಟ್ ಇಕ್ಬಿಡನ್ ಬಿಡು. ನೀನೇ ಲಾಯರು, ನಾನೇ ಜಡ್ಜು. ಎಸ್ ಯುವರ್ ಆನರ್. ಎದ್ದೋಗಿ ಹೊಲ್ಸ್ಕೆ ಹೋಗಿ ನೀನ್ ಅರ್ಧೋಗಿರೋ ನಿಕ್ಕರು. ಲಾಯರ್ ಅಂತೆ, ಜಡ್ಜ್ ಅಂತೆ, ಕೋರ್ಟ್ ಅಂತೆ. ಲಪ್ಪ ಉದಯ್ಗ ಶನ್ಕೆತ್ಕೊಂಡು ಎತ್ಕೋತಾರದ? ಟಮಾಟ ತೋಟಕ ನೀರ್ ಬಿಡುಕೋತಾ ಇದ್ನಿ. ಏನ್ ಸಮಾಚಾರ ಆಗಿತ್ತಕ್ಕ? ಬೆಳಿಗ್ಗೆನೆ ಓದ್ತಾ ಇದ್ದಲ್ಲೋ, ಒಟ್ಟಿಗೆ ನಾನು ತಿಂದ್ಯಾ ಇಲ್ಲ? ಇಲ್ಲ ಗೀತಕ್ಕ, ಆರಂಭಗಿ ಶಾನ ನಮ್ಮ ಅಮ್ಮನ್ ಬೇರೆ ಹುಷಾರಿಲ್ಲ ಅಂತ ಬಿದ್ದಂಬಿಟ್ಟಿದ್ಲು. ರಾತ್ರಿ ಉಳ್ದಿದ್ ತಂಗ್ಲಿಟ್ಕ ಮಜ್ಗಿಸ್ಕೊಂಡ್ ತಿಂದಮ್ಮನ್ನೆ ಅಷ್ಟೇ. ಆಲಲ್ಲೇ ಉದಯ್ಗ, ನೀನು ಮದುವೆ ಮಾಡಿದ್ರೆ ನಿನ್ನ ಹೆಂಡ್ರು ಶೆಬ್ಗೆ ಮಾಡಾಕ್ತಿದ್ಲ? ಎಲ್ರಿಗೂ ನಿನಗೆ ಕೂಡು ಬಂದಂಗೆ ಕೂಡು ಬರ್ಬೇಕಲ್ಲಪ್ಪ. ಅಲ್ಲಪ್ಪಯ್ಯ, ನೀವಿಬ್ರು ಒಂದೇ ಜೊತೆಗ್ನೋರು. ಓದವಾಗ ಅವನ್ಕಿಂತ ಚೆನ್ನಾಗಿ ನೀನೇ ಓದ್ತಾ ಇದ್ಯಲ್ವಾ? ಇವನಕ್ ನೋಡಿದ್ರೆ ಮದುವೆ ಆಗಿ ಕೈಯಾಗ 2 ಮಕ್ಳವೆ, ನೀನ್ ಕೈಯಾಗ ಶನ್ಕೆತ್ಕೊಂಡು ತೋಟಕ್ ಓದ್ತಾ ಇದ್ದೆ. ಹೂನ ಉದಯ್ಗ, ಶಾನ ಲೇಟ್ ಆದ್ರೆ ಬೋಲೆ ಬಾದಿ. ಯಾವ್ದೋ ಒಂದು ನೋಡಂದು ಒಬ್ಬರನ್ನ ಮಾಡಂಬಿಡು. ಅದ್ಮೇಂದಿರಪ್ಪ ಸಾಕು ನೋಡಿದ್ನಿ. ಎಕ್ಸಾಮ್ ಆಗಿ ನನ್ನ ಆನ್ಸರ್ ಪೇಪರ್ ನೋಡಿದ್ ಎಲ್ಲಾ ಪದಗಳು ಡಿಟ್ಟೋ ಇಳಿಸ್ತಾ ಇದ್ದೆ. ನನಗೆ ಉಪದೇಶಗಳು ಹೇಳಕ್ ಬರ್ತಾ ಇದ್ದೆ ಇವಾಗ ನೀನು. ಅವಾಗ ಯಾರು ಎಕ್ಸಾಮ್ ಆಗಿ ಫಸ್ಟ್ ಬಂದರೋ ಮ್ಯಾಟ್ರಲ್ಲಿ ಅಪ್ಪ. ಇವಾಗ ಯಾರು ಜೀವನದಾಗ ಫಸ್ಟ್ ಮುಂದಕ್ಕೆ ಹೋಗ್ತಾವ್ರೆ, ಯಾರು ಬೇಗ ಮದುವೆ ಮಾಡಂದವ್ರೆ ಅನ್ನೋದು ಮ್ಯಾಟ್ರ್. ಏನೋ ನಿಮ್ಗಿರೋ ಟ್ಯಾಲೆಂಟ್ ನಮ್ಗಿಲ್ಲಪ್ಪ. ಕಾಲೇಜಾಗ ಬಂಕ್ಗ್ಲಾಕೆಂದು ಹುಡುಗಿರ್ನ ಪಿಕ್ಚರ್ ಕರ್ಕೊಂಡು ಪಟಾಯಿಸಂದು ಮದುವೆ ಮಾಡೇಬಿಟ್ರಿ. ನಾವು ದಡ್ಡನ ಮಕ್ಕಳು ಎಣ್ಣೆಕ್ಲಲ್ಲಿ ಓದ್ತಾ ಇದ್ರೆ ಮಕ್ ಕೂಡ ಹಾಕ್ದವ್ರಲ್ಲ. ನೀನು ಮಕ್ಕ ನೋಡೋದ್ರಾಗ ಇದ್ದೋದೆ ಬಿಡು. ಅವ್ನ್ ಯಾವ್ದೋ ಒಂದ್ ನೋಡಿ ಮದುವೆ ಮಾಡ್ಕೊಂಡ್ ಬಿಡ. ನೀನು ಹೆಣ್ಣುಗಳು ನೋಡಕ್ಕನ ಹೋಗಿದ್ದೆ? ಅಯ್ಯೋ, ಮೊನ್ನೊಂದ್ ಕಡೆ ಹೋಗಿದ್ರಕ್ಕ, ನಂಗೆ ಹುಡುಗಿ ಇಷ್ಟ ಆಗಿದ್ಲು. ಹೂ ಅಂದಿದ್ರೆ ತಾಳಲ್ಲೇ ಕಟ್ಬಿಡ್ತಾ ಇದ್ನಿ. ನಮ್ಮ ಅಪ್ಪನ ಹುಡುಗಿ ಮಕ್ ಸ್ವಲ್ಪ ವಂಕಿರಿಗೆ ಐತಿ, ಬೇಡ ಅಂದ್ಬಿಟ್ನು. ಲೇ ಉದಯ್ಗ, ಏನ್ಕಿಂತ ವಂಕಿರ್ ಬಿಂಕಿರ್ ಮಾತಾಡೋದ? ಏನು ಅಲ್ಲೇ ಕೊಟ್ಬಿಡ್ತಾ ಇದ್ನಂತೆ ತಾಳೆ. ಈಡು ಜೋಡನ ಚೆನ್ನಾಗಿರ್ಬೇಡನಾ?
ಬರೀ ಮಾತುಗಳೇ ಆಗೈತಿ ಗೀತಕ್ಕ ನಿಮ್ದು. ಒಂದು ಹೆಣ್ಣು ತೋರ್ಸಂದ್ರೆ ತೋರ್ಸಕ್ಕಾಗೋಲ್ಲ ನಿಮ್ಮ ಕೈಲಿ. ಇವನ ಹೇಳ್ಕನಕ್ ನನ್ನ ಫ್ರೆಂಡು ಅವ್ರ ಹೆಣ್ರವ್ರ ಯಾವ್ದಾರು ಹೆಣ್ಣು ತೋರ್ಸಂದ್ರೆ ತಲಿಕೆ ಹಾಕ್ಯಂತ ಇಲ್ಲ. ಈ ಕಾಲದಾಗ ಹೆಣ್ಮಕ್ಳು 5 ಅಡಿ ಇರ್ತಾರೆ, ಇವ್ ನೋಡಿದ್ರೆ 6 ಅಡಿ ಅವನು. ಎಲ್ಲಿ ಸಿಗ್ತಾರೆ ಹೆಣ್ಮಕ್ಳು? ಬರೀ ಪುಂಗೋದೆ. ಮಾತುಗಳು ನೋಡಿದ್ರೆ ಬೊಂಬಾಯಿ ಗಂಟ ಇತ್ತವ, ಹೆಣ್ಣು ತೋರ್ಸಕ್ಕೆ ಒಬ್ರಿಗೂ ಬಗ್ಸಿಲ್ಲ. ಹೋಗಲೇ, ನಾನೇ ಬಾತ್ ಬಿದ್ದು ಪಟಾಯಿಸೋದು ಮಾಡಿದ್ದೆ. ಇವತ್ತೇನು ಕೆಲಸ ಇಲ್ಲ. ಮೌ ಯಾಕೋ ಮಕ್ಕಳು ಶಾನ ಜ್ಞಾಪಕ ಬರ್ತಾವ್ರೆ. ಒಂಚೂರು ಎಂಡ್ರ ತಕೋಬರ್ಲ. ಮುಚ್ಕೊಂಡ್ ಕುತ್ಕಪ್ಪ ಸಾಕಲ್ಲೇ. ಇವಾಗ 2 ಆಗ್ಯವೆ, ಇಲ್ಲಿ ಮಾಡಿ ಸಾಲ್ದು ಅಂತ ಅಲ್ಲಿ ಬೇರೆ ಹೋಗಿ ಮಾಡ್ತಾನಂತೆ. ಡೇಕ್ಸನಾಗ ಮಾಡಿಕ್ಕಿದ್ನಿ, ಗದಕ್ಬಿಟ್ಟು ಹೋಗಿ ಮಲ್ಕೆ ಹೋಗು. ಅಲ್ಲಿ ಕೊಡು ತಿಂದ್ಬಿಟ್ಟು ಬಿದ್ದಾನತ್ತಾನ. ಆ ಈ ದೊಡ್ಡವ್ರ ತಾಗೋದು ಶಾನ ಬಾದಿ. ಲೇ ಧನುಗ, ನಿನ್ನ ಗೇಟಾಗ ಡಾಬಾತಾಗ ಇವನು ದೊಡ್ಡ ಗಲಾಟೆಗಳಿಂತೆಲ್ಲ ಏನು ಮ್ಯಾಟ್ರು? ಅದೇ ಅವನು ರಾಮಣ್ಣವ್ರ ನವೀನ್ಗಾನು ಚೆನ್ನಾಗಿ ಕುಡಿದ್ಬಿಟ್ಟೇನೋ ಡಾಬಾನಾಗ ಬಿಲ್ ಕಟ್ಟಲ್ಲನಂತೆ, ಅದಕ್ಕೆ ಒಯ್ಲಾಡಂದವ್ರಿ. ಓಹೋ ಹೌದೇನೋ, ಯಾರಕನ್ನ ಗಟ್ಟಿಗೆ ಏಟಿಗೆ ಬಿದ್ದೇವೆ ಹಿಂಗೆ? ಓ ಅವ್ನ ಜೊತೆಗೆ ಇರ್ತಾನಲ್ಲ ಯಾವಾಗ ಮನುಗನೋ, ಅವ್ನ ತಲಿಕೆ 4 ಕುಟಿಲ್ ಬಿದ್ದಾವೆ ಅಂತೆ. ಮೆಡಿಕಲ್ ಕಾಲೇಜಾಗ ಅಡ್ಮಿಟ್ ಮಾಡ್ಯವ್ರಿ. ಇವರಿಂದ ನಮ್ಮೂರ್ಕ 3 ಕಾಸಕ್ಕೆ ಮ್ಯಾರೇಜ್ ಇಲ್ದಿರ ಆಗ್ಬಿಟ್ಟಿದೆಪ್ಪ. ಊನಲ್ಲೇ ಅಪ್ಪ, ನಮ್ಮೂರಾಗ ಐಕ್ಳು ಶಾನ ಪರಿಗಿಲ್ ಬಿದ್ದೋಗ್ಬಿಟ್ಟವ್ರೆ. ಒತ್ತಿನೇ ಭಾರತಾಗ ಬಿದ್ದಿತ್ತಾರ. ಆಮೇಲೆ ಆ ತೋಪ ಕೂತೊಂದು ಯಾವಾಗೂ ಇಸ್ಪೀಟಿಗ್ಲಾಡೋದೇನೆ ಕೆಲಸ, ಶಿಕ್ಕದ ಹೊಡ್ದಾಗೆಲ್ಲ ಕಿತ್ಲಾಡ್ತಾರ. ಅಯ್ಯೋ ನಂತಾಗ 100ಗಳು 200ಗಳು ಅದೆಷ್ಟು ಆಕ್ಷನ್ದವ್ರ ಫೋನ್ ಪೇಗಳು ಇನ್ನೂ ವಾಪಸ್ಸೇ ಕೊಟ್ಟಿಲ್ಲ. ನನ್ನ ಕೈಟ್ ಬಿಡು, ಪಕ್ಕದೂರವ್ರದಾಗೆಲ್ಲ ಅವನ ಅಜ್ಜಿ ಸಾಲಗಳು ಮಾಡ್ಬಿಟ್ಟವ್ರೆ. ಊರಾಗ 30 ಜನ ಒಳ್ಳೆಯವ್ರಿದ್ರು ಇಂಥವ್ರ 3 ಜನ ಇದ್ರೆ ಸಾಕು, ಮರ್ಯಾದೆ 3 ಕಾಸು ಹರಾಜ್ ಹಾಕ್ಬಿಡ್ತಾರ. ಅಯ್ಯೋ ನಮ್ಮೂರೇ ಅಲ್ಲಪ್ಪ, ಎಲ್ಲ ಊರುಗಳದ್ದು ಇದೇ ಬಾಳೆ. ಒಬ್ಬನ ಯಾರನ್ನ ಉದ್ಧಾರ ಆತವನೆ ಅಂದ್ರೆ ಒಟ್ಟಿಗೆ ಬಿದ್ದು ಸಾಯ್ತಾರೆ ಊರಾಗ್ನವ್ರು. ಹೂನೋ ಲೈ ಅಲ್ಲಿ ಓದ್ತಾರದು ಪಕ್ಕದೂರು ರಕ್ಷಿತ ತಾನ. ಏನೋ ಲೇ 2 ಮಕ್ಳು ದೊಡ್ಡವರಾಗ್ಬಿಟ್ಟವ್ರ. ಹೌದು 6 ವರ್ಷ ಹಿಂದೆ ಹುಡುಗಿ ಏನೋ ಇಷ್ಟು ಬಿದ್ದು ಮದುವೆ ಮಾಡಬೇಕು ಅನ್ನಂದಿದ್ದಲ್ಲ ನೀನು. ಹ್ಞೂ ಅಂದಂದಿದ್ನೆ, ಅಂದಂದೇ ಇದ್ದೋದ್ನಿ. ಮುಚ್ಕೋರ್ಸ್ ನಮ್ಮ ಅಣ್ಣ ಬೇರೆ ಇದ್ನಲ್ಲಪ್ಪ ಮನ್ಯಾಗ. ದೊಡ್ಡವ್ರಿಗೆ ಮದುವೆ ಮಾಡ್ತೀರಾ, ಸಣ್ಣವ್ರಿಗೆ ಎಲ್ಲಿ ಮಾಡ್ತಾರ ಮನ್ಯಾಗ ಮದುವೆ. ನಾನು ಶಿಕ್ ಬಿಟ್ಬಿಟ್ಟು ನನಗೂ ಮದುವೆ ಮಾಡ್ರೆ ಅಂತ ಎಲ್ಲಿ ಕೇಳೋಕಾತದ. ಶಿಗ್ ಬಿದ್ದಂದೆ 35 ವರ್ಷ ಆಗೈತಪ್ಪ ಅಣ್ಣಕ. ಲೇ ನೆನ್ನಿ ಕೂಡ ನಮ್ಮ ಅಪ್ಪನ ಯಾವ್ದೋ ಹೆಣ್ಣು ವಿಷಯ ಹೇಳ್ತಾ ಇದ್ರೆ ಅಷ್ಟು ದೂರ ಹೋಗುದು ಬೇಡ, ಇಲ್ಲೇ ಎಲ್ಲ ಸುತ್ತಮುತ್ತ ಊರುಗಳಾಗ ನೋಡೋಣ ಅಂತಾನಪ್ಪ. ಅದ್ರಾಗು ನನ್ನ ಮಗನ್ಕಿನ್ನು ಏನ್ ವಯಸ್ಸಾಗಿದೆ ಅಂತಾನೆ. ಹಂಗೇನ ನಮ್ಮ ಅಪ್ಪನು. ಲೇ ಉದಯ್ಗೆ, ನಿಮ್ಮ ಅಪ್ಪನ್ಕ ನೀನ್ ಕಿವಾಗೆ ಮದುವೆ ಮಾಡೋ ಎಷ್ಟು ಇಲ್ಲ. ನಿಮ್ಮ ಅಪ್ಪನ್ ಹಿಂಗೆ ದಿಗ್ಬಿದ್ದಂದು ಇದ್ದೋದ್ರೆ ನೀನು ನಿನಗೆ 40 ವರ್ಷಕ್ಕೆ ಮಾಡಿದ್ರು ಮಾಡಿದ್ನೋ, ಇಲ್ಲ ಹಂಗೆ ಇದ್ದೋದ್ನು. ಲೇ ಅಪ್ಪಯ್ಯ, ಊರಾಗ್ನವ್ರ ಮಾತಿಗೆ ಕೇಳ್ಕೊಂಡು ನನ್ನ ಮೇಲೆ ಎಗರಾಡ್ತಾ ಇದ್ಯಾ? ಆಗ್ಲಿ ನಂಗೆ ಗೊತ್ತಿಲ್ಲ ನೀನ್ ಯಾವಾಗ ಮದುವೆ ಮಾಡ್ಬೇಕು ಅಂತ. ಯಾವಾಗ ಮಾಡ್ಬೇಕು ಅಂತಂದಿದ್ಯಾ? ಮೊನ್ನೆನ ಧನುಗನವ್ರ ಅಪ್ಪನ ಯಾವ್ದೋ ಹುಡುಗಿನ ತೋರಿಸಿದ್ರೆ ಶಾನ ದೂರ ಅದಿ ಅಂತ ಬೇಡ ಅಂತಂತೆ. ನನಗೇನು ಅಷ್ಟು ದೂರ ಹೋಗಕ್ ಬರುದಿಲ್ಲ, ಗಾಡಿ ಓಡಿಸಂದು ನನ್ನ ಹೆಂಡ್ರನ್ನ ಕರ್ಕೊಂಡು ಹೋಗಕ್ ಬರುದಿಲ್ಲ ನನ್ಕ. ಏ ಅಮ್ಮಯ್ಯ ನೋಡ್ದೇನೆ, ಮದುವೆ ಆಗ್ದಿರಾನೆ 8 ಮಕ್ಳಂತ ಅವನೇ. ಹೂನಪ್ಪ ನಾನೇ ಬೇಡ ಅಂದೆ. ಏನ್ ಸುತ್ತಮುತ್ತ ಊರ್ಗಳಾಗಿಲ್ಲ ಹೆಣ್ಣುಗಳು? ಅವ್ರಪ್ಪ ಅವ್ರೇ ಹೋಗಿ ಕೇಳಕ್ ಕೊಡ್ತಾರೇನೋ. ನಮ್ಮ ಊರ ಹೆಸರು ಹೇಳಿದ್ರೆ ಹೆಣ್ಣು ಕೊಡೋದಿರ್ಲಿ, 1 ಕಪ್ ಕಾಫಿ ಕೂಡ ಕೊಡುದಿಲ್ಲ. ಅಪ್ಪಿ ತಪ್ಪಿ ಒಪ್ಪೆಂದ್ರು ಅಂತ ತಿಕ್ಕೆ ಊರಾಗಿರೋನು ಯಾವನೋ ನೋಡ್ಬಿಟ್ಟು ಫಿಟ್ಟಿಂಗ್ ಇಕ್ತಾನ, ಸೆಟ್ ಆಗಿರೋ ಮದುವೆ ಕೂಡ ಕ್ಯಾನ್ಸಲ್ ಮಾಡ್ಸಾಕ್ತಾರ. ಲೇ ಅಪ್ಪಯ್ಯ, ಯಾವನ್ ಏನೇನೋ ಮಾಡ್ಕೊಂಡ್ಲೆ, ದೊಡ್ಡೀರಪ್ಪನವ್ರ ಮಂಜಣ್ಣಂದ್ರೆ ಸುತ್ತಮುತ್ತ ಊರ್ಗಳಾಗ ಹೆಸರದೆ. ಹೆಂಗ ಹುಡುಕ್ಲಾಡ್ಯ ನಿಂಗೆ ಒಂದೊಳ್ಳೆ ಇದನ್ನ ಮದುವೆ ಮಾಡ್ತೀನಿ ಬಿಡಲೇ. ಯಾವಾಗಪ್ಪ ಮಾಡೋದು ನೀನು? ನನಗೆ ಇವಾಗೆ 35 ಆಗಿದೆ, ಏನು 45 ಆದ್ಮ್ಯಾಕ್ ಮಾಡ್ತೀಯ ನೀ ನನ್ಕ? ನಿಮ್ಮ ಅಪ್ಪನ ಯಾವಾಗ ಮಾಡಿದ್ ನಿನ್ಕ? ನನಗ್ ನಮ್ಮ ಅಪ್ಪನ 25 ವರ್ಷಕ್ಕೆ ಮಾಡಿದ್ನು. ಅವಾಗೇನು ಉಳುಗಳು ಬೆಳಿಗಳು ಎಲ್ಲ ಚೆನ್ನಾಗಿ ನಡೀತಿತ್ತು, ಮನೆ ಕಡೆ ಅನುಕೂಲ ಇತ್ತು, ಮಾಡ್ಕೊಂಡೆ ಅಪ್ಪ. ಇವಾಗೇನು ಬೀಡಿಗೆ ಬಿಟ್ಟಂದಿದ್ರೇನು? ಎಲ್ಲ ಚೆನ್ನಾಗಿ ಅವೆಲ್ಲ. ನಿಮ್ಮಪ್ಪನ ಮಾತ್ರ 25 ವರ್ಷ ಮದುವೆ ಮಾಡಿದ್ನಲ್ಲ, ಅದಕ್ಕೇನು ಗಟ್ಟಿಗೆ ಇದ್ದೆ. ನನ್ಗೆಲ್ಲ ಉದ್ರೇದ್ಮ್ಯಾಕ್ ಮಾಡ್ತೀಯೇನೋ? ಲೇ ಅಪ್ಪಯ್ಯ, ನಿಂಗೆ ಇಷ್ಟ ಆತ್ರನು ಓದವಾಗ ಯಾರನ್ನ ಲವ್ ಮಾಡ್ಬಿಡ್ಬೇಕಾಯ್ತು, ನಾನು ಹಿಡ್ಕೊಂಬಂದು ಮದುವೆ ಮಾಡಿಬಿಡ್ತಿದ್ದೆ. ಕಾಲೇಜ್ಗೆ ಹೋಗೋವಾಗ ಯಾವ್ದಾದ್ರು ಹುಡುಗಿ ಹಿಂದೆ ಹೋದ್ರೆ ಕೈ ಕಾಲು ಮುರಿದಾಕ್ತೀನಿ, ಶಂಬಡ ಕಿತ್ತಾಕ್ತೀನಿ ಅಂತ ದಿಗ್ಲಿಸ್ಬಿಟ್ಟೆ. ಇವಾಗ ನಿಂತ ಡೈಲಾಗ್ ಹೊಡಿತಾ ಇದ್ದೇನೋ? ನಾನೇನು ಚೆನ್ನಾಗಿರೋ ಇದ್ಲು ಬೇಕು ಅಂತ ಕೇಳಿದ್ದೆ ನಿನ್ವಾ? ನೀನ್ ಹೇಳಲ್ಲಪ್ಪ ಬೇಕು ಅಂತ. ನಿನಗೆ ಬೇಕಾಗಿರೋದು ಹೆಣ್ಣಷ್ಟೇ. ಮೊನ್ನೆ ಹೆಣ್ಣು ನೋಡಕ್ ಹೋಗಿದ್ದಾಗ ಆ ಹುಡುಗಿ ಮಕ್ ನೋಡಿದ್ರೆ ಹುಡುಗಿನ ಒಪ್ಕೊಂಡ್ಬಿಟ್ಟಲ್ಲ. ಅಲ್ಲಲ್ಲಿ ನಿಂಗೇನು ಮದುವೆ ಆತದೋ ಇಲ್ಲೋ ಅಂತ ಏನೋ ದಿಗ್ಲು ಬಂದ್ಬಿಟ್ಟದೆ. ಹೆಂಗೆ ದಿಗ್ಲು ಬೀಳ್ದಿರೋರು ಕಾತದೇನೋ? ಊರಾಗ 30 ವರ್ಷ ದಾಟಿರೋರು ಎಷ್ಟು ಜನ ಅವ್ರು ತಿಳೋದ ನಿಂಕ? 45 ಜನ ಅವ್ರೆ. ಅದೇ ಹೆಣ್ಣೈಕ್ಳು ಊರಾಗ ಹುಡುಕಿದ್ರೆ ಅಮ್ಮಮ್ಮ ಅಂದ್ರೆ 5 ಜನ ಸಿಗ್ತಾರ. ಅವ್ರಿಗೂ ಬೆಂಗಳೂರವ್ರು ಫಿಕ್ಸ್ ಆಗಿರ್ತಾರ.
ಆಯ್ತಪ್ಪ ನೀನ್ ನೋಡಿದ್ರೆ ಎಲ್ಲ ಮೊದಲೇ ಡಿಸೈಡ್ ಆಗ್ಬಿಟ್ಟಂಗೆ ಕಾಣಿಸ್ತಾ ಇದ್ಯಾ. ಇವಾಗ ನಾನು ಏನು ಮಾಡ್ಬೇಕು ಹೇಳ? ಮೊನ್ನೆ ಧನುಗನ ರಪ್ಪನು ಯಾವ್ದೋ ಹೇಳಿದ್ಯಂತಲ್ಲ, ಅವ್ರ ಮನೆಗೆ ಹೋಗು ನೋಡಿ, ಅವ್ರಿಗಿನ ಫಿಕ್ಸ್ ಮಾಡೋಣ. ಲೇ ಅಪ್ಪಯ್ಯ, ನೀನು ಹೋದ್ರೆ ಅಲ್ಲಿ ಮುಲ್ಕೇಳಕ್ ಕೂಡ ಜಾಗಿಲ್ಲ. ಅವ್ರು ಇರೋದೇ ಈ ಸಾಕ್ಲಿ ಪಿಂಕ್ಳ ಮನ್ಯಾಗ. ನಾವೇನ್ ತಾಜ್ ಮಹಲ್ ಆಗ ಇದ್ರೆ ನಿಮ್ಮ ಅಪ್ಪನ ಉಳ್ಸಿರೋ ಮನೆಗಿದ್ರಿ. ಲೇ ಉದಯ್ಗ, ನೀನ್ ಕೇಳಿದ ಅರ್ಥ ಆಗಲ್ಲ. ಅವ್ರು ಒಡವಿಗೂ ಕೂಡ ಇಕ್ಕಲ್ಲಂತ. ಬೇಡಪ್ಪ, ಅವ್ರು ಏನು ಕೊಡುದು ಬೇಡ, ಹೆಣ್ಣು ಕೊಡ್ಲಿ ಸಾಕು. ನಾನು ಚೆನ್ನಾಗಿ ಅಂತೀನಿ. ಮೊದಲು ನೀನು ಮದುವೆ ಫಿಕ್ಸ್ ಮಾಡು. ಲೇ ಅಪ್ಪಯ್ಯ, ಒಂದು ಮದುವೆ ಅಂದ್ರೆ ನಾವ್ 2 ಸಾರಿ ಅವ್ರ ಮನೆಗೆ ಹೋಗ್ಬೇಕು, ಅವ್ರು 2 ಸಾರಿ ನಮ್ಮ ಮನೆಗೆ ಬರ್ಬೇಕು, ಎಂಗೇಜ್ಮೆಂಟ್ ಆಗ್ಬೇಕು, ಚೌಟ್ರಿ ಬುಕ್ ಮಾಡ್ಬೇಕು, ಎಷ್ಟೆಲ್ಲ ಇರ್ತಾವ. ಹುಡುಗ ಮುಂದೆ ನಿಮ್ಗೇನು ಗೊತ್ತಾಗ್ತದ? ನಿನ್ಕ ಅಪ್ಪಯ್ಯ ತಾಲಿ ಬಲ್ತದೆ, ಬುದ್ಧಿ ಬಲಿಲ್ಲ. ಲೇ ನಂಗೆ ಇವೆಲ್ಲ ಏನು ಬೇಡ. ಸಿಂಪಲ್ ಆಗಿ ಯಾವ್ದಾದ್ರು ದೇವಸ್ಥಾನದಾಗ ಕರ್ಕೊಂಡೋಗಿ ಮದುವೆ ಮಾಡಿಸಿದ್ರೆ ಸಾಕು. ಲೇ ದೇವಸ್ಥಾನದಾಗ ನಮ್ಮ ನೆಂಟ್ರಿಗೆಲ್ಲ ಹೇಳಿ ಮದುವೆ ಊಟ ಹಾಕ್ಸೋದ್ ಬೇಡ. ನಿಮ್ ನೆಂಟ್ರುಗಳು ಯಾರು ಕೆಲ್ಸಕ್ಕೆ ಬರೋ ನೆಂಟ್ರುಗಳಲ್ಲ. ನನ್ಕ ಒಬ್ಬನು ಹೆಣ್ಣುಗಳು ತೋರಿಸಲ್ಲ ಅಂತೀನಿ. ಚೆನ್ನಾಗಿ ಬಂದು ತಿನ್ಬಿಟ್ಟು ಹೋಗ್ತಾರ ಅಷ್ಟೇ. ಏನೋ ಸಿಂಪಲ್ ಆಗಿ ಮಂತ್ಯಾಗ ಮಾಡಿಸಾಕೋ, ತಿನ್ಬಿಟ್ಟು ಹೋಗ್ತಾರ. ಎಲ್ಲ ಉಳ್ಸಾಕ್ದೆ ಬಿಡಪ್ಪ. ಅವ್ರು ಫೋನ್ ಮಾಡಿ ಹೇಳ್ತೀನಿ ಹೆಣ್ಣು ನೋಡಕ್ ಬರ್ತೀವಿ ಅಂತ. ರೆಡಿಯಾಗಿ ಹೋಗೋಣ. ಇವಾಗಿನ ಕಾಲದ ಹುಡುಗರು ಏನು ಬುದ್ಧಿನ ಕೈಯಾಗೆ ಹಿಡ್ಕೊಂಡು ನಿಂತಿರ್ತಾರ. ಇವ್ರಪ್ಪ ಸ್ಕೂಲ ಎಷ್ಟ್ ದಿನ ಅಂತ ಹೆಣ್ಣು ಹುಡುಗಿ ಮದುವೆ ಮಾಡ್ತಾರಂತ ನಾನು ಸುಮ್ಮನೆ ಇರುವುದ? ಇಲ್ಲೇನು ಪ್ರಯತ್ನ ಮಾಡುದಿಲ್ಲ ಅಂದ್ರೆ ಹಿಂಗೇ ತಗ್ಬಿಡ್ತೀರಿ. ಬಾಯಿ ಬಿಟ್ಟು ಮಾತಾಡಬೇಕು, ಇಲ್ಲಾಂದ್ರೆ ಶಾನಾ ಬಾಜೆ ಇದೆ. ಬೋಲೆ ಚೆನ್ನಾಗದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ.